ಬರ್ತಾನತ್ತ ಇಲ್ಲಿ ವಿಡಿಯೋ ಮಾಡ್ಕೊಳತ್ತಾನ. ಇದನ್ನು ಮುಗಿಸ್ಕೊಂಡು ನಾನು ಬರ್ತಾನೆ. ಎಲ್ಲರಿಗೂ ನಮಸ್ಕಾರ. ಒಂದು ಸಣ್ಣ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಹಾಜರಿರ್ತಕ್ಕಂಥ ನಮ್ಮ ಜಮಖಂಡಿಯ ಸಿಪಿ ಆಗಿರ್ತಕ್ಕಂಥ ಮಲ್ಲಪ್ಪ ಮಡ್ಡಿ ಅವರೇ, ಪಿ ಎಸ್ ಐ ಅನಿಲ್ ರವರೇ, ಪಿ ಎಸ್ ಐ ಇನ್ನೊಬ್ಬ ನಮ್ಮ ಕ್ರೈಮ್ ಪಿ ಎಸ್ ಐ ಕುಂಬಾರ್ ಅವರೇ, ಇಲ್ಲಿ ಹಾಜರಿರ್ತಕ್ಕಂಥ ನಮ್ಮೆಲ್ಲ ಠಾಣೆಯ ಸಿಬ್ಬಂದಿ ಅವರೇ, ವಿಶೇಷವಾಗಿ ನಮ್ಮ ಸಹಕಾರ ಕೊಟ್ಟಿರ್ತಕ್ಕಂಥ ಪೂರ್ವಿಕ ಸಂಸ್ಥೆಯ ಆಕಾಶ್ ಅವರೇ ಮತ್ತು ಗುರುಶಾಂತ್ ಅವರ ಜೊತೆ ಬಂದಿರತಕ್ಕಂಥ ಸಿಬ್ಬಂದಿ ವರ್ಗದವರೇ ಹಾಗೂ ಮಾಧ್ಯಮ ಮಿತ್ರರು. ನಮ್ಮ ಪೊಲೀಸ್ ಇಲಾಖೆಯಲ್ಲಿ ಬೇರೆ ಬೇರೆ ಬಂದೋಬಸ್ತ್ಗಳಲ್ಲಿ, ಪ್ರಮುಖ ಬಂದೋಬಸ್ತ್ಗಳಲ್ಲಿ ಬ್ಯಾರಿಕೇಡ್ಗಳದ್ದು ಪ್ರಾಮುಖ್ಯತೆ ತುಂಬ ಇದೆ. ಒಂದು ಬ್ಯಾರಿಕೇಡು 10 ಜನ ಸಿಬ್ಬಂದಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಕೆಲವು ಸಂದರ್ಭದಲ್ಲಿ ನಾವು ಇದು ನೆರೆ ಪ್ರವಾಹ ಸಂದರ್ಭದಲ್ಲಿ ಅಥವಾ ಪ್ರಮುಖ ಗಣ್ಯ ವ್ಯಕ್ತಿಗಳ ಕಾರ್ಯಕ್ರಮಗಳಲ್ಲಿ ಅಥವಾ ಬೇರೆ ಲಾಂಡ್ ಆರ್ಡರ್ ಇಶ್ಯೂಗಳು ಆಗ್ತಕ್ಕಂಥ ಸಂದರ್ಭದಲ್ಲಿ ಅಥವಾ ಜಾತ್ರೆಗಳ ಸಂದರ್ಭದಲ್ಲಿ ಈ ಥರ ಅನೇಕ ಬಂದೋಬಸ್ತುಗಳಲ್ಲಿ ನಾವು ಬ್ಯಾರಿಕೇಡ್ಗಳನ್ನು ಬಳಕೆ ಮಾಡ್ತೀವಿ. ನಾವು ಈ ಬ್ಯಾರಿಕೇಡ್ಗಳನ್ನು ಹಾಕೋದ್ರಿಂದ ನಮ್ಮದು ಮ್ಯಾನ್ ಪವರ್ ಏನಾಗುತ್ತೆ ಅಂತ ಹೇಳಿದ್ರೆ ಬೇರೆ ಬೇರೆ ಒಳ್ಳೆಯ ಕೆಲಸಗಳಿಗೆ ಅವಶ್ಯಕತೆಗಳಿಗೆ ನೇಮಕ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಬ್ಯಾರಿಕೇಡು ಮುಂದೆ ಆಗ್ತಕ್ಕಂಥ ಏನು ಇಶ್ಯೂಗಳಿದಾವಲ್ಲ ಅದನ್ನು ತಡೆಗಟ್ಟಕ್ಕೂ ನಮಗೆ ಸಾಕಷ್ಟು ಸಹಕಾರ ಕೊಡ್ತಾವೆ. ಆ ನಿಟ್ಟಿನಲ್ಲಿ ನಮಗೆ ಬೇಕಾದಷ್ಟು ಬ್ಯಾರಿಕೇಡ್ಗಳು ಅವೈಲೇಬಲ್ ಇದ್ದಿಲ್ಲ, ನಮ್ಮಲ್ಲಿ ಇದ್ದಿಲ್ಲ. ಆಮೇಲೆ ಬೇರೆ ಬೇರೆ ಸಂದರ್ಭದಲ್ಲಿ ಬೇರೆ ಬೇರೆ ಕಡೆ ಎಲ್ಲ ತೊಗೊಂಡೋಗಿರ್ತಕ್ಕಂಥ ಬ್ಯಾರಿಕೇಡ್ಗಳು ನಮ್ಗೆ ವಾಪಸ್ ಕೆಲವೊಂದು ಸಂದರ್ಭದಲ್ಲಿ ಬರೋಕ್ಕಾಗಲ್ಲ, ಅಲ್ಲೂ ಅವಶ್ಯಕತೆ ಇದೆ ಅಂತ ಬಳಕೆ ಮಾಡ್ತಾರೆ. ನಮಗೆ ಅಗತ್ಯವಾಗಿರ್ತಕ್ಕಂಥ ಸುಮಾರು ಬ್ಯಾರಿಕೇಡ್ಗಳನ್ನು ಇವತ್ತು ಪೂರ್ವಿಕ ಸಂಸ್ಥೆಯವರು ಅಂದರೆ ಸುಮಾರು ಒಂದು 25 ಬ್ಯಾರಿಕೇಡ್ಗಳನ್ನು, ಅದರ ವ್ಯಾಲ್ಯೂ ಸುಮಾರು ಒಂದು 1 ಲಕ್ಷ ರೂಪಾಯಿ ಆಗುತ್ತೆ. ಅಷ್ಟು ಬೆಲೆ ಬರ್ತಕ್ಕಂಥ 25 ಬ್ಯಾರಿಕೇಡ್ಗಳನ್ನು ನಮ್ಮದು ಇವತ್ತು ಜಮಖಂಡಿ ನಗರ ಪೊಲೀಸ್ ಠಾಣೆಗೆ ಅವರು ಉಡುಗೊರೆಯಾಗಿ ಕೊಟ್ಟಿದ್ದಾರೆ, ಕಾಣಿಕೆಯಾಗಿ ಕೊಟ್ಟಿದ್ದಾರೆ. ಹಾಗಾಗಿನೇ ನಾವು ಪೂರ್ವಿಕ ಸಂಸ್ಥೆಯವರಿಗೆ ಯಾರು ಪ್ರಮುಖರಿದ್ದಾರೆ ಅವ್ರಿಗೂ ಇವತ್ತು ಬಂದಿರತಕ್ಕಂಥ ಗುರುಶಾಂತ್ ಮತ್ತು ಆಕಾಶ್ ಮತ್ತು ಅವರ ಸೆಲ್ ವರ್ಕರ್ ಏನಿದ್ದಾರೆ ಅವ್ರಿಗೂ ಸಹ ನಾನು ನಮ್ಮ ಸಬ್ ಡಿವಿಷನ್ ವತಿಯಿಂದ ನಮ್ಮ ಜಮಖಂಡಿ ಸರ್ಕಲ್ ಮತ್ತು ಜಮಖಂಡಿ ನಗರ ಪೊಲೀಸ್ ಠಾಣೆ ವತಿಯಿಂದ ಹೃತ್ಪೂರ್ವಕ ಇರತಕ್ಕಂಥ ಧನ್ಯವಾದ ಅರ್ಪಣೆ ಮಾಡ್ತೀನಿ. ಈಗಾಗಲೇ ಕೆಲವರು ನಮಗೊಂದು ಅನಿಸಿಕೆ ಹೇಳಿದ್ದಾರೆ, ಬ್ಯಾರಿಕೇಡ್ಗಳನ್ನು ನಮ್ಮ ಮೇಂಟೆನೆನ್ಸ್ ಸರಿಯಾಗಿ ಆಗ್ತಿಲ್ಲ ಅಂತೇಳಿ. ಅದಕ್ಕೆ ಸಂಬಂಧಪಟ್ಟಂತೆ ನಾನು ಅಧಿಕಾರಿಗಳಿಗೆ ಗಮನ ತೊಗೊಂಬರ್ತೀನಿ. ಬ್ಯಾರಿಕೇಡ್ಗಳನ್ನು ಮೇಂಟೆನೆನ್ಸ್ ಮಾಡೋದು ಮತ್ತು ಸೂಕ್ತವಾಗಿ ಬಳಸ್ತಕ್ಕಂಥದ್ದನ್ನ ನಾನು ಸಿಬ್ಬಂದಿಯವರಿಗೆ ಮತ್ತು ನಾನು ಅಧಿಕಾರಿ ಮಿತ್ರ ತಿಳಿಸ್ಕೊಡ್ತೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಮತ್ತೊಮ್ಮೆ ಪೂರ್ವಿಕ ಸಂಸ್ಥೆಯವರಿಗೆ ನಮ್ಮ ಇಲಾಖೆ ವತಿಯಿಂದ ಧನ್ಯವಾದಗಳನ್ನು ಅರ್ಪಣೆ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಗಣೇಶ ಉತ್ಸವ ಮತ್ತು ಈದ್ ಮಿಲಾದ್ ಹಬ್ಬದ ಮೆರವಣಿಗೆ ಸಂದರ್ಭದಲ್ಲಿ ಅಥವಾ ಪ್ರತಿಷ್ಠಾಪನೆ ಸಂದರ್ಭದಲ್ಲಿ ನಮ್ಮ ಪೊಲೀಸ್ ಇಲಾಖೆ ಸಾಕಷ್ಟು ಮುಂಜಾಗ್ರತಾ ಕ್ರಮ ಕೈಗೊಂಡು ಬಂದೋಬಸ್ತುಗಳು ಮಾಡಿಕೊಂಡು ಕೆಲಸ ಮಾಡ್ತಿದ್ವಿ. ಇದ್ರ ಜೊತೆ ಈ ಉತ್ಸವಗಳು ಅತ್ಯಂತ ಶಾಂತಿಯುತವಾಗಿ ಯಾವುದು ವಿಘ್ನಗಳಿಲ್ಲ ಅಂತ ನಡೀಬೇಕಾಗಿತ್ತು ಅಂತ ಹೇಳಿದ್ರೆ ಇದಕ್ಕೆ ಸಾರ್ವಜನಿಕರ ಸಹಕಾರ ತುಂಬ ಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ನಾವು ನಮ್ಮ ಸಬ್ ಡಿವಿಷನಲ್ಲಿ ಪ್ರತಿಯೊಂದು ಕಮಿಟಿಯವರಿಗೆ ನಾವು ಪೊಲೀಸ್ ಮಿತ್ರ ಅಂತೇಳಿ ನಾವು ಕಾರ್ಡನ್ನು ಮಾಡ್ತಾಯಿದ್ದೀವಿ. ಅಂದರೆ ಒಂದು ಗಜಾನನ ಮಂಡಳಿಯವರ ಕೆಲವು ಯುವಕರಿಗೆ ಅಂದರೆ ಅವ್ರ ಕಮಿಟಿಯಿಂದ ನಾವು 10 ಜನ ಅಥವಾ 15 ಜನ 20 ಜನ ಈ ಥರ ಅದ್ರದ್ದು ಎಷ್ಟು ಜನ ಕ್ರೌಡ್ ಸೇರ್ತಾರೆ, ಅದು ಎಷ್ಟು ವಿಜೃಂಭಣೆ ಮಾಡ್ತಾರೆ ಅನ್ನೋ ಆಧಾರದ ಮೇಲೆ ಒಂದು ಕಮಿಟಿಯಿಂದ ಒಂದು ಲಿಸ್ಟ್ ತೊಗೊಳ್ತೀವಿ. ಅವರಿಗೆ ನಾವು ಪೊಲೀಸ್ ಮಿತ್ರ ಅಂತೇಳಿ ನಾವು ಐಡೆಂಟಿಫೈ ಮಾಡಿ ಅವರಿಗೆ ಪ್ರತಿಷ್ಠಾಪನೆ ಸಂದರ್ಭದಿಂದ ಹಿಡ್ಕೊಂಡು ಮೆರವಣಿಗೆ ಮುಕ್ತಾಯ ಆಗೋ ತನಕನೂ ಸಹ ಅವರು ಏನು ಕೆಲಸ ಮಾಡಬೇಕು ಅಂದರೆ ಪೊಲೀಸ್ ಮಿತ್ರ ಅಂತ ಹೇಳಿದ್ರೆ ನಮಗೆ ಸಪೋರ್ಟಿವ್ ಆಗಿ ಯಾವುದೇ ಇಶ್ಯೂಗಳಾಗದಂತೆ ಮೆರವಣಿಗೆ ಸಂದರ್ಭದಲ್ಲಿ ಏನಾದರೂ ಸಣ್ಣ ಪುಟ್ಟಗಳೇನಾದರೂ ಇಶ್ಯೂಗಳು ಆಗ್ತಾಯಿತ್ತು ಅಂತ ಹೇಳಿದ್ರೆ ಅಥವಾ ಮೆರವಣಿಗೆ ಸುಗಮವಾಗಿ ಸಾಗೋದಕ್ಕೆ ಏನು ಸಪೋರ್ಟ್ ಬೇಕು ಅದಕ್ಕೆ ಅವ್ರ ಕಡೆಯಿಂದ ನಾವು ಕೆಲಸವನ್ನು ಕೇಳ್ಕೊಳ್ತೀವಿ. ನಾವು ಅವ್ರಿಗೂ ಸಹ ಯಾವುದೇ ರೀತಿ ಇರ್ತಕ್ಕಂಥ ಈ ಲಿಮಿಟನ್ನು ಮೀರಿ ಅಥವಾ ಕಾನೂನನ್ನು ಬಿಟ್ಟು ಮಾಡ್ತಕ್ಕಂಥ ಕೆಲಸಗಳಿಗೆ ಅವಕಾಶ ಇರೋಂಗಿಲ್ಲ. ಆದರೆ ನಮಗೆ ಸಪೋರ್ಟ್ ಆಗಿ ಇಟ್ಕೊಂಡು ನಾವು ಅವ್ರಿಗೆ ಕೆಲಸವನ್ನು ಹೇಳ್ತೀವಿ. ಆ ನಿಟ್ಟಿನಲ್ಲಿ ನಮ್ಮ ಜಮಖಂಡಿ ನಗರ ಪೊಲೀಸ್ ಠಾಣೆ ಅನಿಲ್ ಉತ್ತಮವಾಗಿರ್ತಕ್ಕಂಥ ಒಂದು ಪೊಲೀಸ್ ಮಿತ್ರ ಕಾರ್ಡನ್ನು ಈಗಾಗಲೇ ತಯಾರು ಮಾಡಿದ್ದಾರೆ. ಇದರಲ್ಲಿ ಈ ಕಾರ್ಡಲ್ಲಿ ಯಾರು ಪೊಲೀಸ್ ಮಿತ್ರ ಆಗ್ತಾನೋ ಆ ವ್ಯಕ್ತಿ ಹೆಸರು ಇರ್ತದೆ, ಆ ಸಮಿತಿ ಹೆಸರು ಇರ್ತದೆ, ಕೆಳಗಡೆ ನಮ್ಮದು ಸಿಗ್ನೇಚರ್ ಇರ್ತದೆ, ಅದ್ರ ಜೊತೆ ಅವ್ರ ಕಾಂಟ್ಯಾಕ್ಟ್ ನಂಬರು ತೆಗೆದುಕೊಳ್ತೀವಿ. ಇದನ್ನು ಅವ್ರಿಗೆ ಇಶ್ಯೂ ಮಾಡ್ತೀವಿ. ಇವರು ಮೆರವಣಿಗೆ ಸಂದರ್ಭದಲ್ಲಿ ಕಂಪಲ್ಸರಿ ಇದನ್ನು ಕಾರ್ಡನ್ನು ಅವರು ಯೂಸ್ ಮಾಡಿಕೊಂಡು ಹಾಕ್ಕೊಂಡು ಏನು ಮಾಡ್ತಾರೆ ಕೆಲಸ ಮಾಡ್ತಾ ಇರ್ತಾರೆ. ಇದು ಒಂದು ರೀತಿಯಾಗಿ ಫ್ರೆಂಡ್ಲಿ ಆಗಿ ಪೊಲೀಸ್ಗೆ ಸಹಕಾರ ಮಾಡೋಕ್ಕೆ ಮಾಡಿರ್ತಕ್ಕಂಥದ್ದು. ಯಾರ್ಯಾರು ಗಜಾನನ ಮಂಡಳಿ ಅವರಿದ್ರಿ ಆದಷ್ಟು ಬೇಗ ಬಂದು ಠಾಣೆಗೆ ಬಂದು
ಅವರು ಠಾಣಾಧಿಕಾರಿಯಿಂದ ಪಡ್ಕೊಂಡು ಹೋಗಬೇಕು. ಈ ವರ್ಷದ ಗಜಾನೋತ್ಸವ ಎಲ್ಲ ಕಾರ್ಯಕ್ರಮಗಳು ಅತ್ಯಂತ ಶಾಂತಿಯುತವಾಗಿ ನಡಿಬೇಕನ್ನೋದು ಪ್ರಮುಖ ಉದ್ದೇಶ. ಎಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು.